ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬ್ಯಾಕ್ ಟು ರೊಟೀನ್ ಅಂತಲೇ ಹೇಳ್ಬಹುದು. ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಹೋಗಿದ್ವಿ. ಇವತ್ತು ಗುರುವಾರದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗ್ತೀವಿ ಅಂತ ಅಮ್ಮ ಕರ್ಗಡು ಮಾಡ್ತಾಯಿದ್ರು. ಬೇಡ ಹಬ್ಬ ಎಲ್ಲ ಬೇಡ, ಅವತ್ತಿಂದ ಸ್ವೀಟ್ ತಿಂದು ಬೇಜಾರಾಗಿದೆ ಅಂದ್ರೂ ಪರವಾಗಿಲ್ಲ, ಹೋಗೋ ದಿನ ಹಾಗೆ ಹೋಗೋದು ಬೇಡ, ಸ್ವೀಟ್ ತಿಂದೇ ಹೋಗ್ಬೇಕಂತ ಹಬ್ಬ ಮಾಡಿದರು. ತಿಂಡಿ ದೋಸೆ ಹಾಗೆ ಚಟ್ನಿ ಖಾರ ಎಲ್ಲದೂ ಕೂಡ ಇತ್ತು. ನಮಗೆ ದೋಸೆ ಅಂದರೆ ತುಂಬ ಇಷ್ಟ. ನಾವು ಹೋದಾಗಿಂದ ಬರೋವರೆಗೂ ದೋಸೆ ಹಿಟ್ಟಂತೂ ರೆಡಿ ಇರುತ್ತೆ. ಯಾವಾಗ ಕೇಳ್ತೀವಿ ಅವಾಗ ದೋಸೆ ಹಾಕ್ಕೊಡ್ತಾರೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಿತ್ಯನ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಆಲ್ರೆಡಿ 2-3 ದಿನ ರಜೆ ಆಗಿತ್ತು. ಹಾಗಾಗಿ ಬಂದ್ವಿ. ಇವತ್ತು ಒಂದು ಕತೆ. ಹತ್ತತ್ರ ಅಲ್ಲೇ ಊರ ಹತ್ರ ಹೋಗಿದ್ವಿ. ಇಲ್ಲಿ ಇವಾಗ ಜಾಗ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ATM ಅಲ್ಲಿ ಸ್ವಲ್ಪ ದುಡ್ಡು ಬಿಡಿಸ್ಬೇಕಿತ್ತು. ಹಾಗಾಗಿ ಅಲ್ಲಿ ಬೈಕ್ ಸ್ಟಾಪ್ ಮಾಡಿದ್ವಿ. ಆದರೆ ಬ್ಯಾಗೆಲ್ಲ ಇತ್ತು ಅಂತ ಬೇಡ, ಊರಿಗೆ ಹೋಗೋಣ, ಅಲ್ಲೇ ಎಲ್ಲಾದ್ರೂ ಬಿಡಿಸ್ಕೊಳ್ತೀನಿ ಅಂತ ವಾಪಸ್ ಊರಿಗೆ ಹೊರಟ್ವಿ. ಹತ್ತತ್ರ ಇನ್ನೇನು 2 ಕಿಲೋಮೀಟ್ರ್ ಇತ್ತು ಅಂತ ಅಂದ್ಕೊಳ್ತೀವಿ. ಆವಾಗ ನೋಡಿದರೆ ಲಡ್ಡು ಕಾಲಲ್ಲಿ ಚಪ್ಪಲಿ ಇಲ್ಲ. ಒಂದು ಕಾಲಲ್ಲಿದೆ, ಇನ್ನೊಂದು ಕಾಲಲ್ಲಿ ಇಲ್ಲ, ಬಿದ್ದೋಗಿದೆ. ಅವಳಿಗೆಲ್ಲ ನಿದ್ದೆ ಬಂದು ನೆನಪಿಲ್ಲ, ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ. ನೀವು ಅಂದ್ಕೊಳ್ಬೋದು, ಅಯ್ಯೋ ಚಪ್ಪಲಿಗೋಸ್ಕರ ಮತ್ತೆ ವಾಪಸ್ ಬಂದ್ರಾ ಅಂತ. ಅದು ನನ್ನ ಅಪ್ಪ ಕೊಡಿಸಿದ್ದು ಲಡ್ಡುಗೆ ಚಪ್ಪಲಿ. ದುಡ್ಡು ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ಅವರಷ್ಟು ಆಸೆ ಪಟ್ಟು ಕೊಡಿಸಿದ್ರಲ್ಲ, ಅದಕ್ಕೋಸ್ಕರನಾದ್ರೂ ಚಪ್ಪಲಿ ಬೇಕೇ ಬೇಕಂತ ಮತ್ತೆ ಬೈಕನ್ನು ರಿಟರ್ನ್ ತೊಗೊಂಡು ಅರ್ಧ ದೂರ ಹುಡ್ಕೊಂಡು ಬಂದ್ವಿ. ನಾವು ATM ಹತ್ರ ಸ್ಟಾಪ್ ಮಾಡಿದ್ವಲ್ಲ, ಚಪ್ಪಲಿ ಅಲ್ಲೇ ಬಿದ್ದೋಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತಾನೇ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ಹೋಗಿ 5 ದಿನ ಆಗಿತ್ತು. ಈ ಮನೆ ಕ್ಲೀನ್ ಮಾಡಬೇಕಂತಂದರೆ ಇನ್ನೂ 2 ದಿನ ಬೇಕು. ನನ್ನ ಮಾಮೂಲಿ ರೊಟೀನ್ಗೆ ನಾನು ಮನೆ ತೊಗೊಂಡು ಬರ್ತೀನಿ ಅಂತಂದರೆ ಇನ್ನೂ 2 ದಿನನಾದ್ರೂ ಬೇಕು. ಮನೆ ಯಾವ ರೀತಿ ಆಗಿದೆ. ಇವತ್ತು ಗುರುವಾರ, ರಾಯರ ವಾರ ಮಾಡಬೇಕು. ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ಕಿಚನ್ ಕ್ಲೀನ್ ಮಾಡೋದಕ್ಕೆ ಒಂದು 2 ಗಂಟೆನಾದ್ರೂ ಬೇಕು. ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ವಾರ ಮಾಡೋ ಅಷ್ಟರಲ್ಲಿ ಸಂಜೆ ಆಗುತ್ತೆ. ನಿತ್ಯನ ಸ್ಕೂಲಿಗೆ ಕಳಿಸಿ ಆಯಿತು. ಇನ್ನು ಸಂಜೆವರೆಗೂ ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮುಗಿಸ್ಕೊಳ್ಳೋದು. ಒಂದೇ ಸಲ ಅಂತೂ ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಎನರ್ಜಿ ಕೂಡ ಇಲ್ಲ. ಕಾಯಿಲೆ ಆದಮೇಲೆ ತುಂಬಾ ವೀಕ್ ಅಂತ ಫೀಲ್ ಆಗ್ತಾ ಇದೆ. ಅಷ್ಟು ಸ್ಟ್ರೆಂತ್ ಎಲ್ಲದನ್ನು ಒಟ್ಟಿಗೆ ಮಾಡೋವಷ್ಟು ಇಲ್ಲ. ಸ್ವಲ್ಪನೇ ಸಂಜೆವರೆಗೂ ಕೆಲಸ ಮುಗಿಸ್ಕೊಂಡು ಸಂಜೆ ಆದ್ರೂ ಪರವಾಗಿಲ್ಲ, ವಾರ ಅಂತೂ ಮಾಡಲೇಬೇಕು, ಮಾಡ್ತೀನಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ವ್ಲಾಗ್ ಮಾಡೋದಾದ್ರೆ ತುಂಬಾ ಇತ್ತು, ಆದರೆ ವ್ಲಾಗ್ ಮಾಡೋದಕ್ಕೇ ಮನಸ್ಸಿರಲಿಲ್ಲ. ಇವತ್ತು ಊರಿಗೆ ಹೋಗೋದು ಅಂತ ಸ್ವಲ್ಪ ಬೇಜಾರು ಕೂಡ ಇತ್ತು. ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ ಖುಷಿಯಿಂದ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿರ್ತೀವಿ. ಅದೇ ಆ ಕಡೆಯಿಂದ ಬರೋದಾದರೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಬಂದಮೇಲೆ ಕೂಡ ವ್ಲಾಗ್ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಬ್ಯಾಕ್ ಟು ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಆಗಲೇ ಹೇಳ್ತಾ ಇದ್ದೆ, ಅದು ಸ್ಲಿಪ್ಪರ್ದು ಅಮೌಂಟ್ ಮುಖ್ಯ ಅಲ್ಲ, ಅವ್ರು ಪ್ರೀತಿಯಿಂದ ಕೊಡಿಸಿದ್ರಲ್ಲ, ಅದು ಹೊಸ ಸ್ಲಿಪ್ಪರ್, ಹಳೇದಾಗಿದ್ರು ಒಂಥರ. ಅದು ಬೇಕೇ ಬೇಕಂತ ವಾಪಸ್ ಹೋಗಿ ಹತ್ತತ್ರ ಜಾವಗಲಿಗೆ ಹೋಗಿದ್ವಿ. ಇನ್ನು 2 ಕಿಲೋಮೀಟರ್ ಬಂದಿದ್ರೆ ನಮ್ಮ ಊರು ಸಿಗ್ಬೋದು. ಅಲ್ಲಿ ತನಕ ಹೋಗಿ ಮತ್ತೆ ಹುಡುಕೊಂಡು ಹೋಗಿದ್ದಕ್ಕೂ ಸಿಕ್ತು. ಇನ್ನೇನು ಬೈಕ್ ಸ್ಟಾಪ್ ಮಾಡಿದ್ವಲ್ಲ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನಿತ್ಯನ ಸ್ಕೂಲಿಗೆ ಕಳಿಸಿ ಆದಮೇಲೆ ಇವಾಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ಹೆಣ್ಮಕ್ಳದ್ದು ಊರಿಂದ ಬಂದ ಮೇಲೆ ಕೆಲಸ ಎಷ್ಟಿರುತ್ತೆ ಅಂತ. 4-5 ದಿನ ಆಗಿತ್ತು ಮನೆ ಬಿಟ್ಟೋಗಿ. ಹಾಗಾಗಿ ಎಲ್ಲದನ್ನು ಸ್ವಲ್ಪ ಡೀಪಾಗಿ ಏನು ಕ್ಲೀನ್ ಮಾಡ್ತಾಯಿಲ್ಲ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮೇಯ್ನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. 2 ರೂಮನ್ನು ಕ್ಲೀನ್ ಮಾಡಿಕೊಂಡು ಕಸ ಹೊಡೆದು ನೆಲ ಒರೆಸ್ಕೊಂಡು ಪಾತ್ರೆ ತೊಳೆಯೋದಿದೆ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ಆದರೆ ಎಲ್ಲ ಕೆಲಸನೂ ಒಮ್ಮೆಲೇ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ, ನಾವು ವಾರ ಮಾಡೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅವತ್ತು ಶನಿವಾರ ಊರಿಗೆ ಹೋಗ್ತೀವಿ ಅಂತ ತುಂಬ ಅಂದರೆ ತುಂಬಾ ಖುಷಿಯಿಂದ ವ್ಲಾಗ್ ಮಾಡಿದ್ದೆ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಆದರೆ ಈ ವ್ಲಾಗ್ ಮಾಡೋದಕ್ಕೆ ನಿಜವಾಗ್ಲೂ ಮನಸ್ಸಿರಲಿಲ್ಲ. ಊರಿಂದ ಬಂದ ಮೇಲೆ ಹಾಗೆ ಅಲ್ವಾ, ಅಲ್ಲದೇ ನೆನಪು ಕಾಡ್ತಾ ಇರುತ್ತೆ. ಇದೆಲ್ಲ ಹೆಣ್ಮಕ್ಳಿಗೆ ಮಾಮೂಲಿ. ಮದುವೆ ಆಗಿ 1 ವರ್ಷ ಆಗಲಿ, 10 ವರ್ಷ ಆಗಲಿ, 50 ವರ್ಷ ಆಗಲಿ, ತವ್ರ ಮನೆ ಅಂದರೆ ಫೀಲಿಂಗ್ ಅವು ಆ ಥರನೇ ಇರುತ್ತೆ. ಅದು ಬಿಟ್ಟೋಗೋ ಅಂಥದ್ದಲ್ಲ. ಇವತ್ತಂತೂ 10 ನಿಮಿಷ ವ್ಲಾಗ್ಗೆ ವಾಯ್ಸ್ ಕೊಡೋದಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ತೊಗೊಂಡಿದ್ದೀನಿ. ಇದ್ರ ಬಗ್ಗೆ ಮಾತಾಡ್ತಾಯಿದ್ರೆ ಎಮೋಷ್ನಲ್ ಆಗ್ತಾಯಿದ್ದೆ. ಹಾಗಾಗಿ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ನೆನ್ನೆನೇ ಊರಿಂದ ಬರಬೇಕಿತ್ತು. ಅಕ್ಕನ ಊರಿಗೆ ಹೋದ್ರು. ಅಮ್ಮ ತುಂಬಾ ಫೀಲ್ ಆಗಿದ್ರು. ನಾವು ಕೂಡ ಬಂದರೆ ಇನ್ನೂ ಫೀಲ್ ಆಗ್ತಾರೆ ಅಂತ ಬರಲಿಲ್ಲ. ಇವತ್ತು ಬೆಳಗ್ಗೆ ಬಂದ್ವಿ.
ಇವತ್ತು ಕೂಡ ಫೀಲ್ ಆಗ್ತಾರೆ, ಇಲ್ಲ ಅಂತಲ್ಲ. ಆದರೆ ಒಂದೇ ದಿನ ಎಲ್ಲರೂ ಕೂಡ ಹೋದರೆ ಬೇಜಾರಾಗುತ್ತಲ್ವ, ಹಾಗಾಗಿ ಈ ಕಾರಣಗಳಿಗೆ ಅನಿಸುತ್ತೆ ಹೆಣ್ಮಕ್ಳು ಆಗಿ ಹುಟ್ಟಬಾರ್ದು ಅಂತ ಅನಿಸೋದು. ಯಾಕೆಂದರೆ 20 ವರ್ಷ, 25 ವರ್ಷ, 30 ವರ್ಷ ಆ ಮನೇಲೇ ಹುಟ್ಟಿ ಬೆಳೆದಿರ್ತಾರೆ. ಆದರೆ ನೆಕ್ಸ್ಟು ಮದುವೆ ಆದಮೇಲೆ ಆ ಮನೆಗೆ ಅವರೇ ಗೆಸ್ಟ್ ಆಗ್ತಾರೆ. ಅಮ್ಮ ಅಂತೂ ತುಂಬಾ ಬೇಜಾರಾಗಿದ್ದರು. ಅವ್ರನ್ನ ನೋಡಿನೇ ಬೇಜಾರಾಗ್ತಾಯಿತ್ತು. ಒಂದು 2 ದಿನ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿಂದ ಬಂದಾಗ ಹಂಗೆ ಅನ್ನಿಸ್ತಾ ಇರುತ್ತೆ. ಆಮೇಲೆ ಮತ್ತೆ ಎಲ್ಲ ಅಭ್ಯಾಸ ಆಗುತ್ತೆ. ಎಲ್ರಿಗೂ ಹೀಗೆ ಅನಿಸುತ್ತೆ, ನನಗೇನು ಸ್ಪೆಷಲ್ ಅಂತ ಅನಿಸಲ್ಲ. ಆದರೆ ನಾನು ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಅಷ್ಟೇ. ನನ್ನ ಅಮ್ಮನ ಥರ ಅನಿಸುತ್ತೆ. ಅಮ್ಮನೂ ಹೀಗೆ ತುಂಬ ಎಮೋಷ್ನಲ್ ಆಗ್ತಾರೆ. ಸ್ವಲ್ಪನೂ ಕೂಡ ಜಾಸ್ತಿಯಾಗಿ ಯೋಚನೆ ಮಾಡ್ತಾರೆ. ಅವರಿಂದನೇ ಬಂದಿರೋದು ಅಂತ ಅನಿಸುತ್ತೆ. ಅಮ್ಮ ಅಂತೂ ನೆನ್ನೆಯಿಂದ ಅಳ್ತಾನೆ ಇದ್ದರು ಊರಿಗೆ ಹೋಗ್ತಾರೆ ಅಂತ. ನೀವು ಬರ್ತೀರಾ ಅಂತ ಒಂದು ವಾರ ಇದ್ದಾಗಿಂದ ಕಾಯ್ತಾ ಇದ್ದೆ. ಅಲ್ಲೇ ಬಂದು ಹೋಗ್ತಾ ಇದ್ದೀರಾ ಅಂತೆಲ್ಲ ಫೀಲ್ ಮಾಡ್ಕೊಳ್ತಾ ಇದ್ರು. ಸಾಕು, ಇದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ತುಂಬ ಅಂದರೆ ತುಂಬಾ ಟೈಮ್ ತೊಗೊಂಡೆ. ಆದರೂ ಕೂಡ ಇದ್ರ ಬಗ್ಗೆ ಮಾತಾಡಿದ ತಕ್ಷಣ ಎಮೋಷ್ನಲ್ ಆಗ್ತೀನಿ. ಹಾಗಾಗಿ ಇದ್ರ ಬಗ್ಗೆ ಈಗ ಮಾತಾಡೋದಿಲ್ಲ. ನೆಕ್ಸ್ಟ್ ಯಾವಾಗಲಾದ್ರೂ ಇದ್ರ ಬಗ್ಗೆ ಮಾತಾಡ್ತೀನಿ. ಈಗ ನನ್ನ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಣ ಅಂತ ಅಂದ್ಕೊಂಡೆ. ಕ್ಯಾಮ್ರಾ ಮುಂದೆ ಬಂದಿದ್ದರೆ ಒಂದು ನಿಮಿಷನೂ ಕೂಡ ನನ್ನ ಕೈಲಿ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ರೀತಿ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ವಾಯ್ಸ್ ಓವರ್ ಕೊಡೋದಕ್ಕೇ ಆಗ್ತಾಯಿಲ್ಲ, ಅಷ್ಟು ಫೀಲ್ ಆಗ್ತಾಯಿತ್ತು. ಹಾಗಾಗಿ ಅದ್ರ ಬಗ್ಗೆ ಇವಾಗ ಮಾತಾಡಲ್ಲ. 4-5 ದಿನ ಆಗಿತ್ತು ಬಿಟ್ಟೋಗಿ. ಹಾಗಾಗಿ ಕ್ಲೀನಿಂಗ್ ಅಂತೂ ತುಂಬಾ ಇದೆ. ಹಾಗೆ ಸ್ಕೂಲ್ ಇಲ್ವಾ ಅಂತ ಕೇಳ್ತಾಯಿದ್ರಿ. ನನಗೆ ನಿಜ ಇಲ್ಲಿ ಫುಲ್ಲು ಸುಸ್ತು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತು. ಹಾಗೆ ಅಮ್ಮನೂ ಕೂಡ ಕರಿತಾನೆ ಇದ್ದರು. ಜಾತ್ರೆ ಕೂಡ ಇತ್ತಲ್ಲ, ಹಾಗಾಗಿ 2 ದಿನ ರಜಾ ಆದ್ರೂ ಪರವಾಗಿಲ್ಲ ಅಂತ ಅವ್ರ ಸರ್ಗೆ ಹೇಳಿ ಕರ್ಕೊಂಡು ಹೋಗಿದ್ದೆ. ಒಂದು 4 ದಿನ ನಾನು ಕೂಡ ರೆಸ್ಟ್ ಮಾಡಿದೆ. ನನಗೂ ಕೂಡ ಮೈಂಡು ಸ್ವಲ್ಪ ಫ್ರೆಶ್ ಅನ್ನಿಸ್ತು. ಸ್ವಲ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಖುಷಿ ಕೂಡ ಆಯಿತು. ಹಾಗೆ ಜಾತ್ರೆ ಇತ್ತು, ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು. ಜಾತ್ರೆಗಂತೂ ಹೋಗ್ತಾನೆ ಇದ್ವಿ, ಅಂದರೆ ಹೋಗ್ತೀವಿ. ಒಂದು ವರ್ಷವೂ ಕೂಡ ಮಿಸ್ ಮಾಡೋದಿಲ್ಲ. 1 ದಿನ ಅಥವಾ 2 ದಿನ ಹೋಗೋದಾಗಲಿ ಹೋಗ್ತೀವಿ. ಮುಂಚೆ ಎಲ್ಲ ಹೇಗಿತ್ತು ಅಂತಂದರೆ ನಿತ್ಯನ ಸ್ಕೂಲಿಗೆ ಸೇರಿಸೋದಕ್ಕಿಂತ ಮುಂಚೆ 1 ವಾರ 10 ದಿನ ಹೀಗೆಲ್ಲ ಹೋಗ್ತಾ ಇದ್ದೆ. ಜಾತ್ರೆ ಇನ್ನು 2 ದಿನ ಇದೆ ಅನ್ನಂಗೆ ಹೋಗಿ ಜಾತ್ರೆ ಮುಗಿಸ್ಕೊಂಡು ಒಂದು 4-5 ದಿನ ಇದ್ದು ಒಟ್ಟಿಗೆ 1 ವಾರ ಇದ್ದು ಬರ್ತಾ ಇದ್ವಿ. ಈಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಆ ರೀತಿಯಾಗಿ ಆಗೋದಿಲ್ಲ. ಹೋಗಲೇಬೇಕು. 1 ದಿನ ಅಥವಾ 2 ದಿನದಲ್ಲಿ ವಾಪಸ್ ಬರಲೇಬೇಕು. ಹಾಗೆ ಬಂದ್ವಿ. ಇವತ್ತು ನಿತ್ಯನ ಸ್ಕೂಲಿಗೆ ಕಳಿಸಿದ್ದೆ. ಬೆಳಗ್ಗೆಯಿಂದ ಕ್ಲೀನಿಂಗೇ ಆಯಿತು. ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಮುಗಿತಾನೆ ಇಲ್ಲ ಅನ್ನೋ ಥರ ಆಗ್ತಾಯಿತ್ತು. ಹಾಗೆ ಎಲ್ಲದನ್ನು ಒಂದೇ ಸಲ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಸ್ವಲ್ಪ ನೆಲ ಎಲ್ಲ ಒರೆಸಿದ ಮೇಲೆ ಕ್ಲೀನ್ ಆಯಿತು ಅಂತ ಅನ್ನಿಸ್ತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ರಾಯರ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲಿಂದನಾದ್ರೂ ಬಂದ ಮೇಲೆ ಪೂರ್ತಿ ಕ್ಲೀನ್ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಜಾಸ್ತಿ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನನಗಾಗ ಅನಿಸುತ್ತೆ. ನಿಮಗೆ ಆಗ ಅನಿಸಿದ್ರೆ ಕಮೆಂಟ್ ಮಾಡಿ. ಅಂದರೆ ಮನೇಲೇ ಇದ್ದರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತೀವಿ. ಎಲ್ಲಿಂದನಾದ್ರೂ ಹೋಗಿ ಬಂದ ಮೇಲೆ ಕೆಲಸ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಹಾಗೆ ಗಮನ ಎಲ್ಲ ಅಲ್ಲೇ ಇರುತ್ತೆ. ಅಷ್ಟು ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಎಷ್ಟು ಕೆಲಸ ಬೇಕು ಅಷ್ಟು ಮಾತ್ರ ಮಾಡ್ತಾ ಇರ್ತೀವಿ. ಆದರೆ ವಾರ ಇತ್ತಲ್ಲ, ಹಾಗಾಗಿ ವಾರನ ಮಿಸ್ ಮಾಡೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಹಾಗಾಗಿ ವಾರಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನು ಬರುವಾಗ ಸ್ವಲ್ಪ ಹೂವು ತೊಗೊಂಡು ಬಂದಿದ್ದೆ. ಎಲ್ಲ ಹೂವೆಲ್ಲ ಮುಡಿಸಿ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಫೋಟೋನು ಕೂಡ ಒರೆಸಿ ಗಂಧ ಇಟ್ಟು ಪೂಜೆಗೆ ರೆಡಿ ಮಾಡಿ ಈಗ ರಾಯರ ಫೋಟೋಕ್ಕೆ ಗಂಧ ಇಟ್ಟು ಎಲ್ಲ ಹೂ ಮುಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಾರದ ದಿನ ಪೂಜೆ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ. ಹಾಗಾಗಿ ಮಾಡಲೇಬೇಕು ಅಂತ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಭಗವಂತ ನಾನಿರೋವರೆಗೂ ಕೂಡ ನನ್ನವರು ನನ್ನ ಜೊತೆ ಚೆನ್ನಾಗಿರಬೇಕು ಅಂತ ಅಷ್ಟೇ. ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ದೇವ್ರ ಪೂಜೆನ ಶುರು ಮಾಡ್ತೀನಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಆಯಸ್ಸು ಮತ್ತು ಆರೋಗ್ಯ ಎಲ್ರಿಗೂ ಕೂಡ ಸಿಗೋದಿಲ್ಲ. ದೇವ್ರು ಅದನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಹೂವಿನ ಹಾರ ಹಾಕಿ ತುಳಸಿ ಹೂವಿಟ್ಟು ದಾಸವಾಳದ ಹೂವಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಯಿತು. ಸ್ವಲ್ಪನೇ ನಾನು ಕೂಡ ರೆಸ್ಟ್ ಮಾಡ್ತಾ ಕೆಲಸ ಮಾಡ್ತಾ ಬಂದೆ. ಹಾಗಾಗಿ ಬೇಗ ಅಂತೂ ಕೆಲಸ ಮಾಡೋದಕ್ಕಾಗಲಿಲ್ಲ. ಸಂಜೆ ಪೂಜೆಗಾದ್ರೂ ಪೂಜೆ ಮಾಡಲೇಬೇಕು ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆ ತೊಳೆಯೋದಿದೆ. ಅಮ್ಮ ರಾತ್ರಿಗೆ ಸಾಂಬಾರು ಕೊಟ್ಟು ಕಳಿಸಿದ್ದಾರೆ. ಹೋದ್ಮೇಲೆ ಏನು ಮಾಡ್ತೀಯಾ ಅಂತ ಕರಿಗಡುಬು ಹಾಗೆ ಒಬ್ಬಟ್ಟಿನ ಸಾಂಬಾರು ಎಲ್ಲದೂ ಕೂಡ ಇದೆ. ಅದಕ್ಕೆ ರೈಸ್ ಮಾಡೋದು ಅಷ್ಟೇ. ಹಾಗೆ ಪಾತ್ರೆ ತೊಳಿಬೇಕು. ಇನ್ನು ಹಸುಗಳು ಬರುತ್ತೆ, ಹಾಲು ಕರಿಬೇಕು. ಕೆಲಸ ಅಂತೂ ಇನ್ನು ಮಾಮೂಲಿ ಶುರುವಾಗುತ್ತೆ. ಹಾಗೆ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ವ್ಲಾಗಲ್ಲಿ ಅರ್ಧ
ವ್ಲಾಗ್ ಮಾಡಬೇಕಾದ್ರೆ ಫುಲ್ ಎಮೋಷ್ನಲ್ ಆದೆ. ಅದು ಬೇಕು ಅಂತ ಆಗಿದ್ದೆಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ಆಗ ಅನ್ನಿಸ್ತು. ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮಾತಾಡೋದಾದರೆ ಬೇಕಾದ್ರೆ ಎಷ್ಟಾದ್ರೂ ಮಾತಾಡ್ತೀನಿ. ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಕಂದ್ರೆ ಆಗೋದಿಲ್ಲ. ಪ್ರತಿ ಮದುವೆ ಆಗಿರುವಂತಹ ಹೆಣ್ಮಕ್ಳಿಗೆ ಇದು ಅರ್ಥ ಆಗೇ ಆಗುತ್ತೆ. ನಾನು ಯಾಕೆ ಅಷ್ಟೊಂದು ಫೀಲ್ ಮಾಡಿಕೊಂಡೆ ಅಂತ. ಯಾಕೆಂದರೆ ತುಂಬ ಜನ ನನಗೂ ಕೂಡ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಅಕ್ಕ ನಮಗೂ ಅಮ್ಮನ ಮನೆ ಬಿಟ್ಟು ಬರುವಾಗ ಹಾಗೆ ಅನ್ನಿಸ್ತಾ ಇರುತ್ತೆ ಅಂತ. ಎಲ್ರಿಗೂ ಆಗ ಅನಿಸುತ್ತೆ. ಅದರಲ್ಲಿ ಸ್ಪೆಷಲ್ ಅಂತೇನೂ ಇಲ್ಲ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.